ಶಾಖಾಮೃಗಗಳಿಗಿರುವ ನಿಯಮವನ್ನು, ಮಂಗಗಳಿಗಿರುವ ನಿಯಮವನ್ನು ನೀವು ಮೀರಿಯೂ ಕೆಲವು ಬದುಕ್ತಾ ಇದ್ದೀರಿ. ಮಂಗಗಳಿಗೆ ಆಡಳಿತ ಇದೆಯಾ? ಇದು ನಮ್ಮ ಬಾರ್ಡ್ರು, ಇಲ್ಲಿ ನಮ್ಮ ವ್ಯವಸ್ಥೆ ಅಂತ ಹೇಳಲಿಕ್ಕಿಲ್ಲ. ಅಹಂತು ವ್ಯಕ್ತತಾಂ ಅಸ್ಯ ವಚನಸ್ಯ ಬ್ರವೀಮಿತೆ ನಹಿ ಮಾಂ ಕೇವಲಂ ರೋಷಾತ್ ತ್ವಂ ವಿಗರ್ಹಿತುಮರ್ಹಸಿ. ನನಗೆ ನೀನು ತುಂಬ ಬಲವಾಗಿ ಆಕ್ಷೇಪಗಳನ್ನು ಮಾಡಿದಿ ನನ್ನ ಮೇಲೆ, ಆದರೆ ಕೇವಲ ರೋಷಾತ್, ನೀನು ಮಾಡಿದ್ದು ಕೋಪದಿಂದ ನನ್ನನ್ನು ಕೊಂದು ಬಿಟ್ಟೆ ಅಥವಾ ಗೊತ್ತೇ ಆಗದೆ ನನಗೆ ಸಾವು ಬಂದು ಬಿಡ್ತು ಅನ್ನೋ ಒಂದು ಆಕ್ಷೇಪ, ರೋಷ ನಿನಗಿದೆ, ಒಪ್ಕೊಳ್ತೇನೆ. ಆದರೆ ಅಷ್ಟೇ ಕಾರಣದಿಂದ ನನ್ನನ್ನು ನೀನು ಬೈಯುವ ಹಾಗಿಲ್ಲ. ನೀನು ಸ್ವಲ್ಪ ಯೋಚನೆ ಮಾಡಿದರೆ ನಾನು ಮಾಡಿದ್ದು ಸರಿ ಅಂತ ನಿನಗೆ ಅನಿಸುತ್ತೆ. ನಾನು ಹೇಳೋ ಮುಂಚೆನೇ ನಿನಗೆ ಗೊತ್ತಾಗುತ್ತೆ. ತದೇತತ್ ಕಾರಣಂ ಪಶ್ಯ ಯದರ್ಥಂ ತ್ವಮ್ಮಯಾ ಹತಃ ಭ್ರಾತುರ್ವರ್ತಸಿ ಭಾರ್ಯಾಯಾಂ ತ್ಯಕ್ತ್ವಾ ಧರ್ಮಂ ಸನಾತನಂ. ಭ್ರಾತುಃ ಭಾರ್ಯಾಯಾಂ ಧರ್ಮಂ ತ್ಯಕ್ತ್ವಾ ಸನಾತನಂ ಧರ್ಮಂ ತ್ಯಕ್ತ್ವಾ ವರ್ತಸಿ. ತಮ್ಮನ ಹೆಂಡತಿಯ ವಿಷಯದಲ್ಲಿ ನೀನು ತೋರಬೇಕಿದ್ದ ಧರ್ಮವನ್ನು ಮೀರಿ ನಡೆದಿದ್ದಿ. ಅದಕ್ಕೆ ಹಾಗೆ ಹೇಳಿದ್ದು. ಅದನ್ನು ನಾರಾಯಣ ಪಂಡಿತರು ಹೇಳುವಾಗ, ಮೃಗಂಚ ಅಮೃಗಮಾತ್ಮಾನಂ ವೇತ್ಥ ಚೇತ್ ಧಾರ್ಮಿಕತ್ವತಃ ಕಥಂ ತ್ಯಕ್ತೋ ನುಜೋ ಭುಕ್ತ ತದ್ಭಾರ್ಯಾ ಚ ಸ್ನುಷಾ ಸಮ. ನಿನ್ನ ತಮ್ಮ ಮಗನ ಸ್ಥಾನದಲ್ಲಿರುವವನು, ನೀನು ಜ್ಯೇಷ್ಠ ಅಂದಮೇಲೆ ತಂದೆ ಸ್ಥಾನದಲ್ಲಿರುವವನು, ಅಂದಮೇಲೆ ಸೊಸೆ ಮಗಳಾಗ್ಬಿಡ್ತಾಳೆ. ಮಗಳನ್ನೇ ಬಲಾತ್ಕರಿಸಿದವನಿಗೆ ಶಾಸ್ತ್ರದಲ್ಲಿ ಸಾವೇ ಶಿಕ್ಷೆಯಾಗಿರುವುದು. ಅಲ್ಲಲ್ಲ, ನಾನು ಧರ್ಮದ ಚೌಕಟ್ಟಿನಲ್ಲಿ ಸೇರುವವನಲ್ಲ, ನನಗೆ ಇದೆಲ್ಲ ನಿಯಮ ಇಲ್ಲ. ಹೌದಾ? ಹಾಗಾದರೆ ನಾನು ಬೇಟೆಯಾಡಿದ್ದೇನೆ. ಯಾರನ್ನು ಬೇಟೆಯಾಡ್ಬೋದು? ಬೇಟೆಯಾಡೋದಕ್ಕೆಂದರೆ ವಾಗುರೋಪಶಯ ಪಾಶಾಹ ಪೂರ್ವಕ್ಲುಪ್ತಾ ಮೃಗದ್ರುಹಾಹ ಹತೋ ಮಯೋಪಶಯಿನ ಸೌಮ್ಯ ಶಾಖಾ ಮೃಗೋಹ್ಯಸಿ. ನೀನು ಶಾಖಾ ಮೃಗ. ಪ್ರಾಣಿ ಅಂತ ಹೇಳಿದರೆ ನಾನು ಬೇಟೆಯಾಡಿದ್ದು ಸರಿ. ಪ್ರಾಣಿ ಹತ್ರ ಹೇಳಿ ನೀನು ನಾನು ಬೇಟೆಯಾಡ್ತೇನೆ, ಒಂದು ನಿಮಿಷ ನಿಂತ್ಕೋ, ಯಾರಾದರೂ ಹೇಳಿ ಹೊಡಿತಾರಾ? ಎಲ್ಲೋ ಮರೆಯಲ್ಲೇ ಹೊಡಿಬೇಕು ಅದನ್ನು. ಇನ್ನೊಂದು, ಇಲ್ಲ ನಮಗೆ ನಿಯಮ ಇದು, ಮನುಷ್ಯರ ಹಾಗೆ ನಮ್ಮನ್ನು ಟ್ರೀಟ್ ಮಾಡಬೇಕು. ಧರ್ಮವನ್ನು ಪಾಲಿಸಲಿಲ್ಲ ನೀನು, ಧರ್ಮವನ್ನು ಪಾಲಿಸಲಿಲ್ಲ. ಮನುಷ್ಯನಾಗಿದ್ದಿ ಅಂತ ಅಂದುಕೊಂಡ್ರೆ, ಮನುಷ್ಯನಲ್ಲ ನಾನು ಪ್ರಾಣಿ ಅಂತ ಹೇಳೋದಾದರೆ ನಿನ್ನನ್ನು ನಾನು ಬೇಟೆಯಾಡಿ ನಿನ್ನ ಹತ್ರ ಕೇಳಿ ಯಾರೂ ಬೇಟೆಯಾಡಬೇಕಾದ ಅಗತ್ಯ ಇಲ್ಲ. ಅದರಿಂದಾಗಿ ವಾಗುರೋಪಶಯ, ವಾಗುರ ಅಂದರೆ ಹಗ್ಗ, ಹಗ್ಗದಲ್ಲಿ ಕಟ್ಟಿ ಹಾಕಿ ಎಳ್ಕೊಂಡು ಹೋಗೋದು, ಹೊಡೆದಾಡೋದು ಇದು ಸಹಜವಾಗಿ ವಿಧಿಯೇ. ಅದರಲ್ಲೂ ನೀನು ದುಷ್ಟ ಪ್ರವೃತ್ತಿಯನ್ನೂ ಬೇರೆ ತೋರಿದ್ದೆ. ಅದರಿಂದಾಗಿ ತುಂಬ ಈಗ ಚಿರತೆಯೋ ಹುಲಿಯೋ ಊರೊಳಗೆ ನುಗ್ಗಿ ತೊಂದರೆ ಮಾಡುವಾಗ ಅದನ್ನು ಕೊಲ್ಲಬೇಕು ಅಂತ ಯಾರಿಗೂ ಇಲ್ಲ. ಆದರೆ ಅದು ಊರೊಳಗೆ ಬಂದಾಗ ತೊಂದರೆ ಆಯಿತು ಅಂದಾಗ ಏನು ಮಾಡ್ತಾನೆ? ಅನಿವಾರ್ಯವಾಗಿ ಅದು ತೀರಾ ಫೆರೋಷಿಯಸ್ ಆಗಿದೆ ಎಂದಾಗ ಹೊಡೆದು ಕೊಲ್ಲಬೇಕಾಗುತ್ತೆ. ಹಾಗೆ ನಿನ್ನ ಸ್ವಭಾವ ಈಗ, ನಿನ್ನ ತಮ್ಮ, ನಿನ್ನ ಉಳಿದ ಬಂಧುಗಳು ಎಲ್ಲರೂ ಕೂಡ ನಿನ್ನನ್ನು ಕಂಡು ಬೆದರುವ ಸ್ಥಿತಿಯಲ್ಲಿ ಇದ್ದಾರೆ. ಅದರಿಂದಾಗಿ ನಿನ್ನನ್ನು ಹೊಡೆದು ಕೊಲ್ಲಬೇಕಾಯಿತು.